ರೈತನಿಗೆ ನಾವು ದೇವರಂತ ಕರಿಬೇಕು. ಯಾಕಂದ್ರೆ ಅನ್ನವನ್ನು ಕೊಡ್ತಕ್ಕಂಥ ದೇವರು, ಆತನಿಗೆ ವಿಶೇಷವಾಗಿರ್ತಕ್ಕಂಥ ದೇವರ ಆಶೀರ್ವಾದ ಇರ್ತದೆ. ಒಬ್ಬ ವಿಜ್ಞಾನಿಗೆ ಇರ್ತದೋ ಇಲ್ಲ ನಾನು ಹೇಳಾರೆ, ವಿಜ್ಞಾನಿ ಕೂಡ ಊಟ ಆದಮೇಲೆ ಬಂದು ಕಂಡು ಹಿಡಿತಾನಾಗಲಿ, ಊಟ ಇಲ್ಲದೆ ಉಪವಾಸ ಯಾವ ವಿಜ್ಞಾನಿ ಏನನ್ನೂ ಕಂಡು ಹಿಡ್ದಿಲ್ಲ. ಕಾಫಿ ಕುಡಿತಾ ಕಂಡು ಹಿಡಿಬೋದು, ಚಹಾ ಕುಡಿತಾ ಕಂಡು ಹಿಡಿಬೋದು. ಆಹಾರ ಮನುಷ್ಯನಿಗೆ ಭಾಳ ಮುಖ್ಯ. ಅಂಥ ಆಹಾರವನ್ನು ಕೊಡೋದು ಈ ಅದ್ಭುತವಾಗಿರ್ತಕ್ಕಂಥ ಗಿಡ ಮರಗಳು ಮತ್ತು ಪರಿಸರ. ಈಗ ಮನುಷ್ಯ ಮನೆ ನಮ್ಮ ತೊಲೆಗಟ್ಟಲೆ ಬಂಗಾರ ಐತೆ ಅಂತಾರೆ. ಬಂಗಾರ ಯಾರು ತಿಂದು ಬದುಕ್ತಾರೆ? ತೊಲೆಗಟ್ಟಲೆ ಬೆಳ್ಳಿ ಐತಿ ನಮ್ಮ ಮನೆಗೆ ಅಂತಾರೆ. ಈ ಬೆಳ್ಳಿ ಬಂಗಾರದ ಅಂಗಡಿ ಇಟ್ಟವರೇ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬರ್ಬೇಕು, ಅಕ್ಕಿ ಬೇಯಿಸಿ ಅನ್ನ ಮಾಡಬೇಕು. ಹಾಗಾದಾಗ ಬೆಳ್ಳಿ ಮುಖ್ಯನೋ ಬಂಗಾರ ಮುಖ್ಯನೋ? ಒಂದು 3 ದಿವಸ ಆತ ನನಗೆ ಊಟಕ್ಕೆ ಹಾಕೋದು ಬಿಡ್ರಿ ಬಂಗಾರದ ವ್ಯಾಪಾರಿಗೆ, ನಾನು ಬಂಗಾರದ ಅಷ್ಟು ತೊಗೊಳ್ರಿ, ನನಗೊಂದು ತನ್ನ ಕೊಡ್ರಿ ಅಂತ. ಈ ಅಣುಬಾಂಬುಗಳನ್ನ ತಯಾರು ಮಾಡಿದ್ರೆ ನನಗೊಂದು ಅಣುಬಾಂಬು ಕೊಡು ಅಂತ ಯಾರೂ ಕೇಳೋಂಗಿಲ್ಲ. ಅದೇ ನೀವು ಅಂದರೆ ಒಂದು ಮಾವಿನಕಾಯಿ ಕೊಡ್ರಿ, ಒಂದು ಸೌತೆಕಾಯಿ ಕೊಡ್ರಿ. ಆಹಾರ ಬಯಸ್ತಾರೆ ಮನುಷ್ಯ. ಸಸ್ಯದಿಂದ ಬದುಕ್ತಾನೆ, ಬಾಂಬಿನಿಂದ ಸಾಯ್ತಾನೆ. ಕೃಷಿ ಯಾವ ದೇಶದಲ್ಲಿ ಹೆಚ್ಚಿಗಿರ್ತದೋ ಆ ದೇಶಕ್ಕೆ ದುರ್ಭಿಕ್ಷೆ ಬರೋದಿಲ್ಲ ಅಂತ. ನಾವು ಬದುಕಬೇಕಾದ್ರೆ ಅನ್ನ ಬೇಕು, ಊಟ ಬೇಕು. ಅಂಥದನ್ನು ಬೆಳೆಯುವಂಥ ದೇಶ ಯಾವುದಿದೆ ಆ ದೇಶ ಶ್ರೇಷ್ಠ ದೇಶ ಅನ್ನೋದು ಜಗತ್ತಿನ ಎಲ್ಲರ ಕಲ್ಪನೆ. ಭಗವಂತ ಅಂತಲೇ ಹೇಳ್ತಾನೆ. ಮರುಭೂಮಿಯಿಂದ ಆಗಿರ್ತಕ್ಕಂಥದ್ದಲ್ಲ. ಈ ಸಹಾರಾ ಮರುಭೂಮಿಗೆ ಹೋಗಿ ಯಾರು ಜೀವನ ಮಾಡ್ತಾರೆ? ಒಂದು ಮರ ಇದ್ದರೆ ಕೆಳಗೆ ನಿಲ್ತೀವಿ ನಾವು. ಹಿಮಾಲಯ ಪರ್ವತಕ್ಕೆ ಹೋಗಿ ಏನಾದರೂ ಜೀವನ ಮಾಡ್ತಾನೆ? ಅತಿಯಾದ ಹಿಮ, ಅತಿಯಾದ ಉಷ್ಣಗಳಿಂದ ಅವು ಮರುಭೂಮಿಗಳು ಮತ್ತು ಅವು ಪರ್ವತಗಳು ಅನಿಸ್ಕೊಂಡವ. ಆದರೆ ಒಂದು ಊರು, ಒಂದು ದೇಶ, ಒಂದು ನಾಡು ಅನಿಸ್ಕೊಳ್ಬೇಕಾದ್ರೆ ಸಸ್ಯ ಇದ್ದರೆ ಮಾತ್ರ ಮನುಷ್ಯ ಇರ್ತಾನೆ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ಅಲ್ಲ, ನಮ್ಮ ರಾಜ್ಯ ಅಲ್ಲ, ದೇಶ ವಿದೇಶದಲ್ಲಿ ಒಂದು ಹೆಸರು ಮಾಡಿದಂಥ ಪ್ರಾಣೇಶ್ವರ ಜೊತೆಗಿದ್ದೀನಿ. ಅದು ನನಗೆ ಇವತ್ತು ಒಂದು ಹೆಮ್ಮೆಯ ಕ್ಷಣ. ಇವತ್ತು ನಾನು ಯಾವತ್ತು ರೈತರ ಚಾನಲ್ ರೈತರಿಗಾಗಿ ವಿಶೇಷ ವೀಡಿಯೋ ಕೊಡ್ತಂತಿದ್ದೆ. ಆದರೆ ಇವತ್ತು ಸರ್ ಜೊತೆಗೆ ರೈತರ ವಿಚಾರವಾಗಿ ಅಂದರೆ ಈ ಕೃಷಿ ವಿಚಾರ ಬಗ್ಗೆ ನಾನು ಮಾತಾಡ್ತೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಲೈಕ್ ಕೊಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಸರ್ ಜೊತೆ ಮಾತಾಡ್ಕೊಂತ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಜೊತೆ ಮಾತಾಡೋದು ಒಂದು ದೊಡ್ಡ ಖುಷಿ ಸರ್. ಇವತ್ತು ಅದು ನಮ್ಮ ಚಾನಲ್ ಸರ್ ರೈತರದ್ದು. ಈಗ ರೈತರು ಅಂದ್ಕೂಡ ಸರ್ ಈಗ ಮಾವು ಬೆಳಿತಾರೆ ಸರ್. ಒಂದು ಕೆಲವೊಂದು ಭಾಗದಲ್ಲಿ ಉತ್ತರ ಕನ್ನಡದವರು ಸರ್ ಸೂರ್ಯಕಾಂತಿ, ಹೊರವಲ್ದರು, ಮೆಕ್ಕೆಜೋಳ ಈ ಥರ ಬೆಳಿತಾರೆ ಸರ್. ಸರ್ ನಿಮ್ಮ ಅನುಭವದಲ್ಲಿ ನೀವು ಮೊದಲೇ ಇದ್ದೆ ಕೃಷಿ ಹೆಂಗಿತ್ತು ಸರ್, ಇವಾಗ ಹೆಂಗೆ ಅನಿಸುತ್ತೆ? ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಒಂದು ಸಂಸ್ಕೃತದಲ್ಲಿ ವಾಕ್ಯ ಇದೆ. ಕೃಷಿ ಯಾವ ದೇಶದಲ್ಲಿ ಹೆಚ್ಚಿಗಿರ್ತದೋ ಆ ದೇಶಕ್ಕೆ ದುರ್ಭಿಕ್ಷೆ ಬರೋದಿಲ್ಲ ಅಂತ. ಇವತ್ತು ನಾವು ಅನೇಕ ದೇಶಗಳನ್ನು ನೋಡ್ತೀವಿ. ಅಮೇರಿಕಾ, ಇರಾನ್, ಇರಾಕ್. ಇವತ್ತು ನಿನ್ನೆ ಮೊನ್ನೆಗಳವರ ಪರಿಸ್ಥಿತಿ ನೋಡಿದರೆ ಭಯಾನಕವಾಗಿರ್ತಕ್ಕಂಥ ಪರಿಸ್ಥಿತಿ. ದುರ್ಭಿಕ್ಷೆ ಯಾವ ದೇಶದಲ್ಲಿ ಬರಬಾರ್ದು. ಭಾರತ ಮೊದಲಿನಿಂದಲೂ ಕೃಷಿಗಳ ದೇಶ. ಇಲ್ಲಿ ರೈತಾಪಿ ಜನ ಅವರ ಬೆನ್ನೆಲುಬು, ಈ ದೇಶದ ಬೆನ್ನೆಲುಬು ರೈತರು ಮತ್ತು ನಮ್ಮ ಸಸ್ಯ ಬೆಳೆಗಳು, ಆಹಾರ ಪದಾರ್ಥಗಳು. ಅಂಥ ಬೆಳೆಗಳನ್ನು ಬೆಳೆಯುವಂಥ ದೇಶ ಯಾವತ್ತಿಗೂ ಸುಭಿಕ್ಷವಾಗಿದೆ. ಯಾಕಂದರೆ ಅದು ಇನ್ನೊಬ್ಬರಿಗೆ ಅನ್ನವನ್ನು ಅಥವಾ ಅನ್ನದಾನವನ್ನು ಮಾಡುವಂಥ ದೇಶ ಆಗ್ತದೆ. ನಾವು ಬರೀ ಕ್ಯಾಮ್ರಾಗಳು, ವಿಡಿಯೋಗಳು, ಮೈಕು, ವಾಚು, ಟಿ ವಿ ಇಂಥ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ತರಿಸ್ಕೋತೀವಿ. ಅವನ್ನೆಲ್ಲ ತರಿಸಿಕೊಂಡ್ರೂ ನಾವು ಬದುಕಬೇಕಾದ್ರೆ ಅನ್ನ ಬೇಕು, ಊಟ ಬೇಕು. ಅಂಥದನ್ನು ಬೆಳೆಯುವಂಥ ದೇಶ ಯಾವುದಿದೆ ಆ ದೇಶ ಶ್ರೇಷ್ಠ ದೇಶ ಅನ್ನೋದು ಜಗತ್ತಿನ ಎಲ್ಲರ ಕಲ್ಪನೆ. ಭಗವಂತ ಅಂತಲೇ ಹೇಳ್ತಾನೆ. ಕೃಷಿ ಇವತ್ತು ನಾವು ಇಲ್ಲಿ ನೋಡ್ತಿರ್ತಕ್ಕಂಥ ನಾವು ಶ್ರೀನಿವಾಸ್ ಜಾಲಿಹಾಳರ ಒಂದು ತೋಟಕ್ಕೆ ಬಂದೀವಿ. ಈ ತೋಟದಲ್ಲಿ ಎಲ್ಲ ಬಗೆಯ ಸಸ್ಯ ಸಾಮಗ್ರಿಗಳಿದೆ, ಗಿಡಗಳಿದೆ, ನೆರಳಿದೆ, ಆಶ್ರಯ ಇದೆ. ಸಣ್ಣ ಸಣ್ಣ ಕ್ರಿಮಿಕೀಟಗಳಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಣಿಗಳವರೆಗೂ ರಕ್ಷಣೆಯನ್ನು ಪಡಿತೇವೆ. ಇದರ ಅರ್ಥ ಏನು? ಬಾಂಬುಗಳು ಮನುಷ್ಯನಿಗೆ ಆಶ್ರಯ ಕೊಡೋದಿಲ್ಲ, ಆದರೆ ಒಂದು ಮರ ಮನುಷ್ಯನಿಗೆ ಆಶ್ರಯ ಕೊಡ್ತದೆ. ಒಂದು ಯಾವುದಾದ್ರೂ ಬುಲೆಟೇ ಬೀಳಲಿ, ಒಂದು ಬಾಂಬೆ ಬೀಳಲಿ, ಏನೇ ಬೀಳಲಿ, ಮನುಷ್ಯ ಅಡಗಿಕೊಳ್ಳೋದಕ್ಕೆ ಸ್ಥಳ ನೋಡ್ತಾನೆ. ಒಂದು ಗಿಡ ಸಿಕ್ಕರೆ ಸಾಕು ಅದ್ರ ಹಿಂದೆ ಹೋಗ್ತಾನೆ. ಅಂದರೆ ಗಿಡ ನಾನು ರಕ್ಷಣೆ ಮಾಡ್ತದೆ ಅಂತ. ಕೇವಲ ಪ್ರಾಣ ಭಯದಿಂದ ಹಿಂದೆ ನಿಂತಂಥ ಒಬ್ಬ ವ್ಯಕ್ತಿಯನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಅದು ತನ್ನಲ್ಲಿರ್ತಕ್ಕಂಥ ಹಣ್ಣು ಹಂಪಲ ಆಹಾರ ಧಾನ್ಯಗಳನ್ನು ಕೂಡ ಕೊಟ್ಟು ರಕ್ಷಣೆ ಮಾಡ್ತಾ ಅನ್ನೋದು ಭಾಳ ದೊಡ್ಡದು. ಅದಕ್ಕೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶಕ್ಕೆ ಎಂದೂ ಉಳಿಗಾಲವಿಲ್ಲ. ಈ ಹಿನ್ನೆಲೆಯಲ್ಲಿ ಮನುಷ್ಯನಿಗೆ ಭೂಮಿ ತಾನಿರೋದಕ್ಕೆ ಎಷ್ಟು ಮುಖ್ಯನೋ ಬೆಳೆಗಳನ್ನು ಬೆಳೆಯೋದಕ್ಕೆ ಭೂಮಿ ಅಷ್ಟೇ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ಸರ್ ಹಂಗಂದ್ರೆ ಸರ್ ಇವತ್ತು ಏನಿದ್ರು ಸಿಟಿಗಿಂತ ಹಳ್ಳಿ ವಾತಾವರಣ ಬೆಸ್ಟ್. ಹೌದು, 100%. ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕವನ್ನು ನಾವು ಏನು ಪಡಿಬೇಕು ಅಂದರೆ ಅದು ಹಳ್ಳಿಗಳಿಂದಲೇ ಮಾತ್ರ ಸಾಧ್ಯ. ಇಲ್ಲಿ ನೋಡಿ ಆಟೋಗಳ ಶಬ್ದ ಇಲ್ಲ. ಇಲ್ಲಿ 80% ಶುದ್ಧವಾದಂಥ ಆಮ್ಲಜನಕ ಇರ್ತದೆ.
ಆಮ್ಲಜನಕಗಳನ್ನ ಬಿಡೋದೇ ಈ ಗಿಡಗಳು ನಮಗೆ. ಗಿಡ ಮರಗಳು ಇಲ್ಲದೆ ಇದ್ದರೆ ಆಮ್ಲಜನಕ ಇಲ್ಲ. ಮರುಭೂಮಿಗಳಲ್ಲಿ ಮನುಷ್ಯ ಹೆಂಗೆ ಸ್ವಲ್ಪ ಹೊತ್ತಿಗೆ ದಮ್ಮಾಗಿ ಆಯಾಸ ಆಗಿ ನೀರಿಲ್ಲದೆ ತೀರ್ಕೊಂಡು ಹೋಗ್ತಾನೆ. ಆದರೆ ಗಿಡ ಮರಗಳ ರಕ್ಷಣೆಯಲ್ಲಿದ್ದರೆ ಗಿಡ ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಪಶು ಪಕ್ಷಿಗಳಿಗೂ ಕೂಡ ಜೀವನವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಈ ವೃಕ್ಷಗಳನ್ನು ದೇವತೆಗಳು ಅಂತ ಕರೀತಾರೆ. ಇದರಲ್ಲಿ ಗಂಡು ವೃಕ್ಷಗಳು ಬೇರೆ, ಹೆಣ್ಣು ವೃಕ್ಷಗಳು ಬೇರೆ ಇವೆ ಅಂತೆ. ಅವನು ಪತ್ತೆ ಹಚ್ಚೋದು ನಮ್ಮಂಥವ್ರಿಗೆ ಸಾಧ್ಯ ಇಲ್ಲ. ಸಸ್ಯಶಾಸ್ತ್ರಜ್ಞರು ಅದನ್ನು ಪತ್ತೆ ಹಚ್ತಾರೆ. ಅದಕ್ಕೆ ಒಂದು ಗಿಡಗಳಿಗೆ ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಅದರಲ್ಲಿ ಯಾವುದೋ ಒಬ್ಬ ದೇವರು ಇರ್ತಾನೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ತರಿಸುವಂಥ ವಿದೇಶಿಯರು ಕೂಡ ಇವತ್ತು ನೋಡಿರಿ, ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲೂ ಅಲ್ಲೋಲ ಕಲ್ಲೋಲ ಬಾಂಬ್ಗಳನ್ನ ಹಾಕೋದು, ಇದು ಹಾಕೋದು. ಆದರೆ ನಮ್ಮ ಭಾರತ ದೇಶ ಎಷ್ಟು ಸುಭಿಕ್ಷವಾಗಿದೆ. ಒಂದು ಕಸದಿಂದ ರಸವನ್ನು ತೆಗೆಯುವಂಥ ದೇಶ ಇದು. ಯಾವುದೇ ಒಂದು ಸಸ್ಯದ ಬೆಳವಣಿಗೆ ಇರಲಿ, ಅದು ಒಣಗಿರಲಿ, ಬಾಡಿರಲಿ, ಹಸಿ ಇರಲಿ, ಅದರಿಂದ ಮನುಷ್ಯ ಉಪಯೋಗ ತಗೊಳ್ತಾನೆ. ಅಂಥ ಒಂದು ಕೃಷಿ ತಜ್ಞವಾಗಿರ್ತಕ್ಕಂಥ, ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಮಾದರಿಯ ದೇಶ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಹಂಗಂದ್ರೆ ನಮ್ಮ ದೇಶ ಹಳ್ಳಿಗಳಿಂದ ಕೂಡಿದ ದೇಶ ಸರ್. ಹೀಗಾಗಿ ನಮ್ಮ ದೇಶ ಯಾವಾಗಲೂ ಸಮೃದ್ಧ. 100%. ಯಾಕಂದರೆ ಈ ಫ್ಯಾಕ್ಟ್ರಿಗೆ ಕರೆಂಟ್ ಬೇಕು, ಆದರೆ ಒಂದು ಸಸ್ಯ ಬೆಳೆದಕ್ಕೆ ಒಬ್ಬ ಮನುಷ್ಯ ಬೇಕು. ಆ ಮನುಷ್ಯ ತಾನು ಬೆಳೆದ ಸಸ್ಯದಿಂದ ಆಹಾರವನ್ನು ಸ್ವೀಕರಿಸಿದ ಮೇಲೆ ಅವನಿಗೊಂದು ಬೆಲೆ ಬರ್ತದೆ, ಅವನಿಗೊಂದು ಜೀವ ಉಳಿತದೆ. ಈ ಅಣುಬಾಂಬುಗಳನ್ನ ತಯಾರು ಮಾಡಿದ್ರೆ ನನಗೊಂದು ಅಣುಬಾಂಬು ಕೊಡು ಅಂತ ಯಾರೂ ಕೇಳೋಂಗಿಲ್ಲ. ಅದೇ ನೀವು ಹೋದರೆ ಒಂದು ಮಾವಿನಕಾಯಿ ಕೊಡ್ರಿ, ಒಂದು ಸೌತೆಕಾಯಿ ಕೊಡ್ರಿ. ಆಹಾರ ಬಯಸ್ತಾನೆ ಮನುಷ್ಯ. ಸಸ್ಯದಿಂದ ಬದುಕ್ತಾನೆ, ಬಾಂಬಿನಿಂದ ಸಾಯ್ತಾನೆ. ಇವತ್ತು ಪೇಪರ್ ತೆಗೆದು ನೋಡಿದ್ರೆ ಎದೆ ಒಡೆಯುವಂಥ ಘಟನೆಗಳು ನಡೀತಾ ಇದೆ ಇವತ್ತು ಎಲ್ಲ ದೇಶಗಳಲ್ಲಿ. ಹೊತ್ತು ಉರಿತಾ ಇದೆ ಎಲ್ಲ ದೇಶಗಳು. ಆದರೆ ನಮ್ಮ ದೇಶ ಹೆಂಗಿದೆ? ಇಂಥ ಒಂದು ಸುತ್ತ ಪರಿಸರದಲ್ಲಿ ನಿಂತು ಮಾತಾಡಿದ್ರೆ ಶುದ್ಧವಾದಂಥ ಆಮ್ಲಜನಕ ಸಿಗ್ತದೆ. ರೈತ ಎಂದೂ ಯಾವುದೇ ರೋಗಗಳಿಂದ ಮರಣ ಹೊಂದಿದಂಥ ಉದಾಹರಣೆಗಳಿಲ್ಲ. ಯಾಕೆಂದರೆ ಶುದ್ಧ ಹವೆಯಲ್ಲಿರ್ತಾನೆ. ಸಿಟಿಗಳಲ್ಲಿರ್ತಕ್ಕಂಥ ನಾವು ಫ್ಯಾಕ್ಟ್ರಿ ಹವೆ, ವಾಹನಗಳ ಹೊಗೆ, ಇವುಗಳೆಲ್ಲದಿಂದ ಸಾಯ್ತೀವಿ. ಸರ್, ಹಂಗಿದ್ರೆ ಈ ಕೃಷಿಯೇ ನಮ್ಮ ನೆಮ್ಮದಿ ಜೀವನ. 100%. ಕೃಷಿ ಇಲ್ಲದೆ ಇದ್ದರೆ ದೇಶವೇ ಇಲ್ಲ. ಕೃಷಿಗೂ ದೇಶಕ್ಕೂ ಮೊದಲು ಮನುಷ್ಯ ಬಾಂಬ್ ಕಂಡು ಹಿಡಿಲಿಲ್ಲ, ಅಥವಾ ನಡೆದಾಡೋದಕ್ಕೆ ಓಡಾಡೋದಕ್ಕೆ ವಾಹನಗಳನ್ನ ಕಂಡುಹಿಡಿಯಲಿಲ್ಲ. ಮನುಷ್ಯ ಮೊದಲು ಕಂಡುಹಿಡಿದು ಬೀಜಗಳನ್ನು. ಆ ಬೀಜ ಬಿತ್ತಿದೆ ಅಂದರೆ ಅಕ್ಕಿ ಬೆಳೀತು, ಜೋಳ ಬೆಳೀತು, ಹಣ್ಣು ಹಂಪಲುಗಳು ಬೆಳೆದವು. ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದೇ ಈ ದೇಶ ಆಗಲಿ, ಮರುಭೂಮಿಯಿಂದ ಆಗಿರ್ತಕ್ಕಂಥದ್ದಲ್ಲ. ಈ ಸಹಾರಾ ಮರುಭೂಮಿಗೆ ಹೋಗಿ ಯಾರು ಜೀವನ ಮಾಡ್ತಾರೆ? ಒಂದು ಮರ ಇದೆ, ಅದರ ಕೆಳಗೆ ನಿಲ್ತೀವಿ ನಾವು. ಹಿಮಾಲಯ ಪರ್ವತಕ್ಕೆ ಹೋಗಿ ಏನಾದರೂ ಜೀವನ ಮಾಡ್ತಾನೆ? ಅತಿಯಾದ ಹಿಮ, ಅತಿಯಾದ ಉಷ್ಣಗಳಿಂದ ಅವು ಮರುಭೂಮಿಗಳು ಮತ್ತು ಅವು ಪರ್ವತಗಳು ಅನಿಸ್ಕೊಂಡವ. ಆದರೆ ಒಂದು ಊರು, ಒಂದು ದೇಶ, ಒಂದು ನಾಡು ಅನಿಸ್ಕೊಳ್ಬೇಕಾದ್ರೆ ಸಸ್ಯ ಇದ್ದರೆ ಮಾತ್ರ ಮನುಷ್ಯ ಇರ್ತಾನೆ. ದನಕರುಗಳು, ಹೈನುಗಾರಿಕೆ ಎಲ್ಲ ನಡೆಯೋದು ಸಸ್ಯಗಳಿಂದ, ಮರಗಳಿಂದ. ಅಂದರೆ ಒಟ್ಟಾರೆ ಹೇಳ್ಬೇಕಂದ್ರೆ ಸರ್, ರೈತ ಖಂಡಿತ ಮನುಷ್ಯನ ಜೀವನಾಧಾರ ಕಂಪ್ಯೂಟರ್ಗಳಲ್ಲ, ಮೊಬೈಲ್ಗಳಲ್ಲ, ಏರೋಪ್ಲೇನ್ಗಳಲ್ಲ, ರ್ಯಾಕೆಟ್ಗಳಲ್ಲ. ಮನುಷ್ಯನ ಜೀವನಾಧಾರ ರೈತ ಬೆಳೆಯುವಂಥ ಕಾಳು ಕಡಿಗಳು, ತರಕಾರಿಗಳು ಮತ್ತು ಅದರಿಂದ ಉಂಟಾಗ್ತಕ್ಕಂಥ ಪರಿಸರಗಳು. ಸರ್, ನೀವು ಹೇಳೋ ಮಾತು ಹೇಳ್ಬೇಕಂದ್ರೆ ಸರ್, ಈ ರೈತರು ಹಳ್ಳಿಯಿಂದ ಬಂದ್ರೆ ಸಿಟಿ ಇಲ್ಲ, ಹಳ್ಳಿ ಯಾರು ಬರಲಿಲ್ಲ ಅಂದ್ರೆ ಸಿಟಿನೇ ಇಲ್ಲ, ಅಲ್ಲೇನು ಊಟ ಮಾಡೋಕ್ಕಾಗಲ್ಲ. ರೈತರು ತಂದ್ರೆ ಸಿಟಿ ಅಂತಾರೆ, ಸತ್ಯ ಆಗುತ್ತೆ ಸರ್. 100%. ಯಾಕಂದ್ರೆ ಇವನು ಬೆಳೆದದ್ದನ್ನು ಈಗ ಮನುಷ್ಯ ಮನೆ ನಮ್ಮ ತೊಲೆಗಟ್ಟಲೆ ಬಂಗಾರ ಐತೆ ಅಂತಾರೆ. ಬಂಗಾರ ಯಾರು ತಿಂದು ಬದುಕ್ತಾರೆ? ತೊಲೆಗಟ್ಟಲೆ ಬೆಳ್ಳಿ ಐತಿರಿ ನಮ್ಮ ಮನೆಗೆ ಅಂತಾರೆ. ಈ ಬೆಳ್ಳಿ ಬಂಗಾರದ ಅಂಗಡಿ ಇಟ್ಟವರೇ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬರ್ಬೇಕು, ಅಕ್ಕಿ ಬೇಯಿಸಿ ಅನ್ನ ಮಾಡಬೇಕು. ಹಾಗಾದಾಗ ಬೆಳ್ಳಿ ಮುಖ್ಯನೋ ಬಂಗಾರ ಮುಖ್ಯನೋ? ಒಂದು 3 ದಿವಸ ನನಗೆ ಊಟಕ್ಕೆ ಹಾಕೋದು ಬಿಡ್ರಿ ಬಂಗಾರದ ವ್ಯಾಪಾರಿಗೆ, ನಾನು ಬಂಗಾರದ ಅಷ್ಟು ತೊಗೊಳ್ರಿ, ನನಗೊಂದು ತನ್ನ ಕೊಡ್ರಿ ಅಂತ. ಹೌದಾ? ಹೌದು ಸರ್. ಇದು ಕೃಷಿಗೆ ಇರ್ತಕ್ಕಂಥ ಬೆಲೆ ಅಂದ್ರೆ ಇದು. ಅನ್ನ ಹೆಚ್ಚಾದಕ್ಕೇ ಈ ಬೆಳ್ಳಿ ಬಂಗಾರ ಹುಟ್ಟಿದಾಗಲಿ ಒಂದಾನೊಂದು ಕಾಲಕ್ಕೆ ಮನುಷ್ಯ ಆಹಾರಕ್ಕಾಗಿಯೇ ಹೋರಾಟ ಮಾಡ್ತಿದ್ದ. ಆಹಾರ ಯಾವಾಗ ಸಿಗೋದಕ್ಕೆ ಶುರುವಾಯಿತೋ ಅವತ್ತಿಂದ ಜೀವನಚರ್ಯೆ ಬದಲಾಯ್ತು. ಹೊಟ್ಟೆ ತುಂಬಿದ ಮೇಲೆ 108 ಉದ್ಯೋಗಗಳನ್ನ ಹುಡುಕೊಂಡು ಹೋರಾಟ, ಅವುಗಳಿಂದ ಹಣ ಗಳಿಸ್ತಾ ಆ ಹಣ ಏನು ಮಾಡ್ತಾನೆ? ಮತ್ತು ಹಣದಿಂದ ಅಕ್ಕಿ, ಬೇಳೆ, ಜೋಳ, ಗೋಧಿ ಇಂಥವೇ ತೊಗೊಂಡು ತಿಂತಾನೆ. ಮತ್ತು ವಾಪಸ್ ಇಲ್ಲಿಗೆ ಬರ್ಬೇಕು ಸರ್. ಚಕ್ರ ಇದೆ. ಹೌದು. ಅದಕ್ಕೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಒಂದು ದೇಶಕ್ಕೆ ದುರ್ಭಿಕ್ಷ ಬರಬೇಕು ಅಂದರೆ ಆ ದೇಶದಲ್ಲಿ ಕೃಷಿ ಇಲ್ಲ, ಅಲ್ಲೊಬ್ಬ ಕೃಷಿಕ ಅಂದರೆ ರೈತ ಇಲ್ಲ ಅಂತಲೇ ಅರ್ಥ. ನಿಜವಾಗಿ ದೇವರು ಅಂದರೆ ರೈತನೇ. ರೈತನಿಗೆ ನಾವು ದೇವರಂತ ಕರಿಬೇಕು. ಯಾಕಂದ್ರೆ ಅನ್ನವನ್ನು ಕೊಡ್ತಕ್ಕಂಥ ದೇವರು, ಆತನಿಗೆ ವಿಶೇಷವಾಗಿರ್ತಕ್ಕಂಥ ದೇವರ ಆಶೀರ್ವಾದ ಇರ್ತದೆ. ಒಬ್ಬ ವಿಜ್ಞಾನಿಗೆ ಇರ್ತದೋ ಇಲ್ಲ ನಾನು ಹೇಳಾರೆ. ವಿಜ್ಞಾನಿ ಕೂಡ ಊಟ ಆದಮೇಲೆ ಬಂದು ಕಂಡು ಹಿಡಿತಾನಾಗಲಿ, ಊಟ ಇಲ್ಲದೆ ಉಪವಾಸ ಯಾವ ವಿಜ್ಞಾನಿ ಏನನ್ನೂ ಕಂಡು ಹಿಡ್ದಿಲ್ಲ. ಕಾಫಿ ಕುಡಿತಾ ಕಂಡು ಹಿಡಿಬೋದು, ಚಹಾ ಕುಡಿತಾ ಕಂಡು ಹಿಡಿಬೋದು. ಆಹಾರ ಮನುಷ್ಯನಿಗೆ ಭಾಳ ಮುಖ್ಯ. ಅಂಥ ಆಹಾರವನ್ನು ಕೊಡೋದು ಈ ಅದ್ಭುತವಾಗಿರ್ತಕ್ಕಂಥ
ಏನು ಗಿಡ ಮರಗಳು ಮತ್ತು ಪರಿಸರ. ಸರ್ ಹಾಂ, ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ನೋಡಿ. ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಅಂತಕ್ಕಂಥ ಒಂದು ಚಾನಲನ್ನು ಹೆಸರು, ತಮ್ಮ ಪೂರ್ಣ ಹೆಸರು? ಸರ್ 7 ಕೋಟೇಶ್ ಕುಮಲಾಪುರ ಸರ್. ನಾನು 7 ಕೋಟೇಶ್ ಕೋಮಲಾಪುರ, ಸರ್ ಬೆಟಗೇರೆ ಊರು ಸರ್. ಬೆಟಗೇರೆ ಊರು, ಸರ್ನೇಮ ಕೋಮಲಾಪುರ ಅಂತ ಈ ವ್ಯಕ್ತಿ ಇವತ್ತು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ಯೂಟ್ಯೂಬನ್ನು ಆರಂಭ ಮಾಡಿದ್ದಾನೆ. ದಯವಿಟ್ಟು ಬರೀ ಕೃಷಿಕರು ಮಾತ್ರ ಅಲ್ಲ, ಎಲ್ಲ ವಿದ್ಯಾವಂತರು, ಇಂಜಿನಿಯರಿಂದ ಹಿಡಿದು ವಿಮಾನ ಏರೋಪ್ಲೇನ್ ಹೊಡೆಯೋ ಹಿಡಿದು ಆತ ವಿಮಾನ ಅಂತರದಾಗ ಹಾರಾಡಿದ್ರೆ ಕೆಳಗಿಳದಿಂದ ಆತ ಮತ್ತು ಖಾನಾವಳಿ ಹೋಟ್ಲ್ ಹುಡುಕೊಂಡು ಹೋಗ್ಬೇಕು. ಅಂಥ ಖಾನಾವಳಿ ಹೋಟ್ಲೊಳಗೆ ಸಿಗೋದು ಅನ್ನ, ಅಂಥ ಅನ್ನ ಬೆಳೆಯೋರು ಇಂಥ ರೈತರು. ಇಂಥವ್ರನ್ನ ಪ್ರೋತ್ಸಾಹಿಸಿ ಆ ಕೃಷಿಯಿಂದ ನಮ್ಮ ದೇಶವನ್ನು ಉದ್ಧಾರ ಮಾಡೋಣ ಅನ್ನೋದು ನನ್ನ ಅಭಿಪ್ರಾಯ.